ರೈತರು ಅಂದ್ರೆ ಜ್ಞಾಪಕ ಬರುತ್ತೆ, ಯಾಕಂದ್ರೆ ನಾವು ಗಂಡನಾಡಿನಲ್ಲಿ ಇರ್ತಕ್ಕಂಥವ್ರು. ರೈತರು ಅಂತ ಅದಕ್ಕೆ ಒಂದೇ ಒಂದು ಕುಟುಂಬನೇ ರೈತರು ಅಂತ ಸಾಯೋದು ಪಾಪ ಈ ಕರ್ನಾಟಕ ರಾಜ್ಯದಲ್ಲಿ. ನಮ್ಮ ರೈತರು ಅಂತ ನಮ್ಮ ರೈತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಆ 2-3 ದಿನದಲ್ಲಿ ಕೆಲಸ ಕೈ ಕೊಟ್ಬಿಡ್ತಾ ಇದ್ದಾರೆ. ಇವತ್ತಿನ ದಿನ ರೈತರು ಏನಾದ್ರೂ ಉಳಿಬೇಕಂದ್ರೆ ಕುಮಾರಣ್ಣವರನ್ನ ನಾವು ಮತ್ತೆ ಮುಖ್ಯಮಂತ್ರಿಯಾಗಿ ಮಾಡಿದ್ರೆ ಮಾತ್ರ ರೈತರು ಉಳಿಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮಗೆ ತಾಯಂದರಿಗೆ ಮತ್ತೆ ನಮ್ಮ ಅಣ್ಣಂದರಿಗೆಲ್ಲರೂ ಒಂದು ಮಾತು ಹೇಳ್ತೀನಿ. ಈಗ ಗಂಗಾ ಕಲ್ಯಾಣಿ ಅಂತ ಬೋರ್ವೆಲ್ಗಳು ಆಗ್ತಿದ್ರು. ಆ ಗಂಗಾ ಕಲ್ಯಾಣಿ ಬೋರ್ವೆಲ್ ಯಾರು ಆ ಯೋಜನೆ ತಂದಿದ್ ಗೊತ್ತಾ ಯಾರಿಗಾದ್ರು? ದೇವೇಗೌಡರು 94ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಸರ್ವೆ ಮಾಡಿದ್ರು. ಆ ಸರ್ವೆಯಲ್ಲಿ ಪರಿಶಿಷ್ಟ ಜನಾಂಗಕ್ಕೆ, ಪರಿಶಿಷ್ಟ ಪಂಗಡಕ್ಕೆ ಅಲ್ಲ ರಾಜಕೀಯ ಬೇಡ ಅಂತಂದ್ರೆ ಇದಂಗೆ ರಾಜಕೀಯ ಎಲ್ಲ ಇದು ಮಾತಾಡ್ತಾ ಇರೋದು ರೈತರ ಬಗ್ಗೆ ಯಾವ್ದು ನಾವು ಆಮೇಲೆ ಮಾತಾಡ್ಬೇಕಾದ್ರೆ ಈಗ ಇವ್ರು ಹೇಳ್ತಾರಲ್ಲ ನನ್ಗೆ ನಮ್ ಸರ್ಕಾರ ನಿಮ್ ಸರ್ಕಾರ ಗೊತ್ತಿಲ್ಲ ಮರಯ್ಯ, ನಿಮ್ದು ಯಾವ ಸರ್ಕಾರನ ಗೊತ್ತಿಲ್ಲ. ಈಗ ಇರೋ ನಿಮ್ದೇ ತಾನೇ ಸರ್ಕಾರ. ನಮ್ಮ ಶಾಸಕರು ಕಷ್ಟಪಟ್ಟು ಅಲ್ಲಿ ಏನು ಇದು ಕೊಡ್ತಾ ಇಲ್ಲ, ಅವ್ರು ಏನೋ ಅವ್ರ ಸ್ವಂತ ಶಕ್ತಿಯಿಂದ ಏನೋ ತಂದು ಇಲ್ಲಿ ಕೆಲಸ ಮಾಡಿಸ್ತಾ ಇರೋದು ತಾಲೂಕಲ್ಲಿ, ಗೊತ್ತಾ ಅಣ್ಣ? ಇಲ್ಲ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ, ಅದೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಏನ್ ಅನುದಾನ ಕೊಡ್ತಾ ಇದಾರೆ ಕೇಳಿ, ನಮ್ಮ ಶಾಸಕರು ಹೇಳ್ತಾರ. ಆಮೇಲೆ ಅವ್ರ ಶಕ್ತಿ ಮೀರಿ ಅಲ್ಲಿ ಏನೋ ಶ್ರಮ ಕೊಟ್ಟು ತಂದು ಇವತ್ತಿನ ದಿನ ಇಲ್ಲಿ ಮಾಡ್ತಿರೋದು. ಈಗ ಒಂದ್ ಹೇಳ್ತೀನಿ, ಇವ್ರದ್ದೇ ತಾನೇ ಸರ್ಕಾರ. ಮೋಟರ್ ವೇಲ್ ಕೊಡ್ಬೇಕಾದ್ರೆ ಕುಮಾರಸ್ವಾಮಿ ಅವರೆಲ್ಲ ಯೋಚನೆ ಮಾಡಿ ಟೆಕ್ಸ್ಮಮ್ ಮೋಟರ್ ಕೊಡ್ತಾ ಇದ್ರು. ಟೆಕ್ಸ್ಮಮ್ ಮೋಟರ್ ಕೊಟ್ಟಿದ್ರು ರೈತರಿಗೆ. ಈಗ ಕೊಡ್ತಾ ಇರೋದು ಯಾವ್ದಪ್ಪ, ಯಾವ್ದೋ ಡೂಮೋ ಡಾಮೋ ಯಾವ್ದೋ ಅಂತೆ, 10,000 12,000 ರೂಪಾಯಿ. ಇದು ರೈತರು ಅಂತಂದ್ರೆ ಕಷ್ಟ, ರೈತರ ಕಷ್ಟ ಫ್ಯಾಮಿಲಿಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆಲ್ಲ ಕಷ್ಟ ಗೊತ್ತಿಲ್ಲ. ಮನೆ ಹೇಳ್ತಿದ್ರಲ್ಲ ಕುಮಾರ್, ಬಡವ್ರು ಮಾತ್ರ ಅವ್ರ ಮನೆ ಹತ್ರ ಹೋಗೋದು, ದುಡ್ಡು ಇರೋರು ಮಾತ್ರ ಇನ್ನೊಬ್ರ ಮನೆಗೆ ಹೋಗ್ತಾ ಇರೋದು. ಆ ರೀತಿ ಇರ್ತಕ್ಕಂಥ ವ್ಯವಸ್ಥೆ. ಈ ವ್ಯವಸ್ಥೆ ನಾವೇನಾದ್ರು ಹೋಗ್ಲಾಡಿಸ್ಬೇಕು ಅಂದ್ರೆ ಜನ ಯಾವ ಮನುಷ್ಯನ ಆಯ್ಕೆ ಮಾಡ್ಬೇಕು ಅನ್ನೋ ತಾವೆಲ್ಲಾನು ತಿಳ್ಕೋಬೇಕಾಗ್ತದೆ. ತಿಳ್ಕೊಂಡು ತಾವು ಆಶೀರ್ವಾದ ಮಾಡಿದ್ರೆ ನಮ್ಮ ರೈತರಿಗೆ ಈ ಮುಖ್ಯವಾಗಿ ಗಡಿನಾಡು, ಈಗ ಮಳೆ ಇಲ್ಲಪ್ಪ, ಏನ್ ಮಾಡೋದು? ಯಾವ್ದ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ? ಕುಮಾರಸ್ವಾಮಿ CM ಆದ್ರು, 25,000 ಕೋಟಿ ರೈತರಿಗೆ 25,000 ಕೋಟಿ ಇದು ಮಾಡಿದ್ರು, ಮನ್ನಾ ಮಾಡಿದ್ರು. ಯಾರು ಮಾಡ್ತಿದ್ದಾರೆ? ಯಾರು ಮಾಡಿದಾರೆ? ಹೋಗ್ಲಿ, ಬರೀ ಮಾತುಗಳು ಹೇಳ್ಕೊತಾರೆ, ಆ ಟೈಮ್ ಓಟ್ಗಳು ಹಾಕೊಂಡ್ರೆ ಹೋಗ್ತಾರೆ ಅಷ್ಟೇ. ಅದ್ ಬಿಟ್ರೆ ಇನ್ನೇನು ಇಲ್ಲ. ನಾವೆಲ್ಲನೂ ಯೋಚನೆ ಮಾಡ್ರಿ, ಯಾಕಂದ್ರೆ ಎಲ್ಲ ಬಡವರು, ಎಲ್ಲ ಬಡ ಜನತೆ ಇರ್ತಕ್ಕಂಥವ್ರು, ರೈತರು ಇರ್ತಕ್ಕಂಥವ್ರು, ನಾವು ರೈತರೇ. ಆ ಕಷ್ಟ ಏನೋದು ನಮಗೂ ಗೊತ್ತಿದೆ, ರೈತರಾಗಿ ಹುಟ್ಟಿದೀವಿ. ಆ ಕಷ್ಟ ಏನೋದು ನಮಗೂ ಗೊತ್ತಿದೆ. ಫಸ್ಟ್ ಅದನ್ನ ತಿಳ್ಕೊಳ್ಳಿ. ರಾಜಕೀಯ ಇದ್ರೇನೆ ಎಲ್ಲಾನು, ರಾಜಕೀಯ ಇದ್ರೇನೆ ಇದಾಗೋದು, ಅಭಿವೃದ್ಧಿ ಆಗೋದನ್ನು. ಬಟ್ ಅದನ್ನ ಮನ್ಸಲ್ಲಿ ಇಟ್ಕೊಂಡು ತಾವೆಲ್ಲರೂ ಒಮ್ಮತವಾಗಿ ಒಂದು ಯೋಚನೆ ಮಾಡಿ ಒಬ್ಬ ಅಭ್ಯರ್ಥಿಯನ್ನ, ಒಬ್ಬ ಒಳ್ಳೆ ನಾಯಕನನ್ನ, ರಾಜ್ಯದ ನಾಯಕನನ್ನ ಆಯ್ಕೆ ಮಾಡ್ರಿ. ತಮ್ಮೆಲ್ರಿಗೂ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಏನು ಮಾತಾಡಲು ಅವಕಾಶ ತಮ್ಮೆಲ್ಲರಿಗೂ ಒಂದಿಷ್ಟು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.